ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶ್ವಿನಿ. ನನ್ನ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಲೈಕ್ ಬಟನ್ ಸೇವ್ ಮಾಡಿ. ಸೊ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ರಿಯಲ್ ಎಸ್ಟೇಟ್ ಟಿಪ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅಂದರೆ ರಿಯಲ್ ಎಸ್ಟೇಟ್ ಬಗ್ಗೆ ಆ್ಯಂಡ್ ಇನ್ವೆಸ್ಟರ್ಸ್ ಬಗ್ಗೆ, ಪ್ರಾಪರ್ಟಿ ಹೆಂಗೆ ತಗೋಬೇಕು ಏನು ಅಂತ ನನ್ನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ. ಸುಮಾರು ಜನಕ್ಕೆ ತುಂಬ ತಲೆಯಲ್ಲಿ ಹೊಡ್ತಾ ಇರೋದು, ನಾವು ಪ್ರಾಪರ್ಟಿ ತೊಗೊಳಕ್ಕಿಂತ ಮುಂಚೆ ನಾವು ಏನು ಫಸ್ಟ್ ನೋಡಬೇಕು, ಅಪಾರ್ಟ್ಮೆಂಟಲ್ಲಾಗಲಿ ವಿಲ್ಲಾದಲ್ಲಾಗಲಿ ಏನಾದರೂ ಆಗಲಿ. ಸೊ ಯಾರಾದರೂ ವಿಲ್ಲಾ, ಅಪಾರ್ಟ್ಮೆಂಟ್ ಆರ್ ಪ್ರಾಪರ್ಟಿ ಇಲ್ಲ ಏನಾದರೂ ನೀವು ರೆಸಿಡೆನ್ಷಿಯಲ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನೀವು ಫಸ್ಟ್ ನೋಡಬೇಕಾಗಿರೋದು ರೇರಾ ರಿಜಿಸ್ಟ್ರೇಷನ್ ಆಗಿದೆಯಾ. ಫಸ್ಟ್ ಆಫ್ ಆಲ್ ನೀವು ಯಾವುದೇ ಡೆವಲಪರ್ಸ್ಗೆ ಹೋದ್ರು, ಯಾವುದೇ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅವ್ರ ಯಾವುದೇ ಪ್ರಾಪರ್ಟಿ ಚಿಕ್ಕ ಪ್ರಾಪರ್ಟಿಗೆ ಹೋದ್ರೂ ಫಸ್ಟ್ ಕೇಳಬೇಕಾಗಿರೋದು ರೇರಾ ರಿಜಿಸ್ಟ್ರೇಷನ್ ಆಗಿದೆಯಾ. ಹಾಗಾದರೆ ರೇರಾ ಅಂದರೆ ಏನು? ಸೊ ರೇರಾ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ರೇರಾದಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ, ನಮಗೆ ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ರೇರಾ ಅಪ್ರೂವಲ್ ಆದರೆ ಪ್ರಾಜೆಕ್ಟ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ರೇರಾ ಫಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರಡ್ಯೂಸ್ ಮಾಡಿದ್ದು 2016 ರೇರಾ ಅನ್ನೋದನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ರೇರಾ 2016 ಬಂದಾದ್ಮೇಲೆ ಬರೋದಕ್ಕಿಂತ ಮುಂಚೆ ತುಂಬ ಜನ ಒಂದು ಕಡೆ ಇನ್ವೆಸ್ಟ್ ಮಾಡಿ ಲಾಸ್ ಆಗಿರೋದುಂಟು. ಡಿಲೇ ಇನ್ ಪ್ರಾಜೆಕ್ಟ್ ಡಿಲೇ ಆಗಿರೋದು, ಟ್ರಾನ್ಸ್ಪರೆನ್ಸಿ ಇಲ್ದಿರೋದು, ಆಟೋಮೆಟಿಕ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿರೋದು. ಸೊ ಇದೆಲ್ಲ ಬಂದು ರೇರಾದಲ್ಲಿ ಪ್ರಾಬ್ಲಮ್ ಬರ್ದಿಲ್ದಿರೋದಕ್ಕೆ ರೇರಾ ಇಂಟ್ರೊಡ್ಯೂಷನ್ ಮಾಡಿರೋದು. ಸೊ ರೇರಾ ಆದರೆ ಏನು? ರೇರಾನ ನಾವು ಹೆಂಗೆ ವೆರಿಫೈ ಮಾಡಬೇಕು? ರೇರಾ ಅಂದರೆ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಕೊನೆಯವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾರೆ. ಈ ವಿಡಿಯೋ ಎಂಡ್ವರೆಗೂ ನೀವು ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಹೇಗೆ ಇನ್ವೆಸ್ಟ್ ಮಾಡಬೇಕು ರೇರಾ ಇದ್ದರೆ. ಶುರು ಮಾಡೋಣ. ಸೊ ಬಿಫೋರ್ ರೇರಾ ತುಂಬ ಜನ ಸಫರ್ ಪಡ್ತಾ ಇದ್ದಿದ್ದು ಏನು ಅಂತಂದರೆ ಡಿಲೇ ಇನ್ ಪ್ರಾಜೆಕ್ಟ್. ತುಂಬ ಪ್ರಾಜೆಕ್ಟ್ ಡಿಲೇ ಆಗೋದುಂಟು. 2016 ಮುಂಚೆ ಸುಮಾರು ಮುಂಬೈಯಲ್ಲಿ ತುಂಬ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿ, ತುಂಬ ಜನ ಮನೆಗೆ ಇನ್ವೆಸ್ಟ್ ಮಾಡಿ ಆಟೋಮೆಟಿಕ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿರೋದು ಉಂಟು. ಸೊ ಬಿಫೋರ್ ರೇರಾ ತುಂಬ ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಿಮಗೆ ಹೇಳ್ತೀನಿ ಫಸ್ಟು. ಸೊ ಫಸ್ಟ್ ಬಂದು ಡಿಲೇ ಪ್ರಾಜೆಕ್ಟ್ ಕಂಪ್ಲೀಷನ್. ಪ್ರಾಜೆಕ್ಟಲ್ಲಿ ಡಿಲೇ ಆಗೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು. 5 years ಕೊಡ್ತೀನಿ ಅಂದರು 10 years ಕೊಟ್ಟಿರೋದು ಉಂಟು. ಸೊ ಅದರಿಂದ ನಮಗೆ ಬರ್ಡನ್ ಆಗಿರೋದು ಉಂಟು. ಬಿಕಾಸ್ ಲೋನ್ ತೊಗೊಂಡು ಇನ್ವೆಸ್ಟ್ ಮಾಡಿರ್ತಾರೆ, ಲೋನ್ ಕಟ್ಟಕ್ಕಾಗ್ದಿರಾನೆ, ರೆಂಟ್ ಕಟ್ಟಕ್ಕಾಗ್ದಿರಾನೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿರೋದು ಉಂಟು. ಸೊ ನೆಕ್ಸ್ಟ್ ಏನಂದರೆ ಫೇಕ್ ಪ್ರಾಮಿಸ್ ಬೈ ಬಿಲ್ಡರ್ಸ್. ತುಂಬ ಜನ ಫೇಕ್ ಪ್ರಾಮಿಸ್ ಮಾಡಿ ಇನ್ವೆಸ್ಟ್ ಮಾಡಿಸ್ಕೊಂಡು ಅದರಿಂದ ಪ್ರಾಬ್ಲಮ್ ಆಗಿರೋದು ಉಂಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಕ್ ಇನ್ ಟ್ರಾನ್ಸ್ಪರೆನ್ಸಿ ಇಲ್ದಿರೋ ಕಾರಣ, ಕ್ಲಿಯರ್ ಆಗಿ ಏನು ಹೇಳ್ದಿರೋದೆ ಒಂದು ಪ್ರಾಬ್ಲಮ್ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಇಲ್ದಿರೋದು. ಸೊ ನೆಕ್ಸ್ಟ್ ಬಂದು ಆಟೋಮೆಟಿಕ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿರೋದು. ಈಗ 2 years ಆಗಿಶ್ವತನೇ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಸಿಗುತ್ತೆ ಅಂತ ಹೇಳಿ ಆಟೋಮೆಟಿಕ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿರೋದು ಉಂಟು. ಸೊ ಬಿಫೋರ್ ರೇರಾ. ಸೊ ರೇರಾ ಬಂದಾದ್ಮೇಲೆ ನಮ್ಗೆ ಏನೇನೆಲ್ಲ ಬೆನಿಫಿಟ್ ಇದೆ? ಸೊ ರೇರಾ ಅಂತಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಅಥಾರಿಟಿ, ಸ್ಟ್ಯಾಂಡ್ ಬೈ ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಅಥಾರಿಟಿ. ಸೊ ರಿಯಲ್ ಎಸ್ಟೇಟ್ ಅನ್ನೋದು ರೇರಾಗೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಅಥಾರಿಟಿ ಅನ್ನೋದು ಒಂದು ಫುಲ್ ಫಾರ್ಮ್ ರೇರಾದು. ಸೊ ರೇರಾ ಏನಿಗೆ ಬಂದಿದೆ ಅಂತಂದರೆ ಯಾವುದೇ ಥರ ಪ್ರಾಜೆಕ್ಟ್ ಡಿಲೇ ಆಗೋಕ್ಕೆ ರೇರಾ ಬಿಡೋದಿಲ್ಲ. ಗೌರ್ಮೆಂಟ್ ಕಡೆಯಿಂದನೇ ಅಪ್ರೂವಲ್ ಆಗಿರುತ್ತೆ. ಈಗ 2027 ನೀವು ಪ್ಲಾಟ್ ಕೊಡಬೇಕು ಅಂತ ರೇರಾ ಅಪ್ರೂವಲ್ ತೊಗೊಂಡ್ರೆ 2027 ಅವರು ಎನಿ ಕಾಸ್ಟ್ ಡೆಲಿವರಿ ಮಾಡಲೇಬೇಕು ಪ್ರಾಜೆಕ್ಟ್ನ. ಇನ್ ಕೇಸ್ ಡಿಲೇ ಆಯಿತು ಅಂತಂದರೆ ಅವ್ರಿಗೆ ಪೆನಾಲ್ಟಿ ಬರುತ್ತೆ. ಪೆನಾಲ್ಟಿ ಹೆಂಗೆ ಬರುತ್ತೆ ಅಂತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿತೀನಿ. ಸೊ ಇವಾಗ ಫಸ್ಟ್ ರೇರಾ ಅಂದರೆ ಏನು, ರೇರಾ ಅಂದರೆ ಏನು ಬೆನಿಫಿಟ್ಸ್ ಅನ್ನೋದನ್ನ ತಿಳ್ಕೊಂಬಿಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೇರಾ ಇಂಟ್ರೊಡಕ್ಷನ್ ಮಾಡಾದ್ಮೇಲೆ ಓಮ್ ಬೈಯರ್ ರೆಗ್ಯುಲೇಟರ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಇದು ಓಮ್ ಬೈಯರ್ಗೂ ಆಗುತ್ತೆ, ಬಿಲ್ಡರ್ಸ್ಗೂ ಆಗುತ್ತೆ, ಡೆವಲಪರ್ಸ್ಗೂ ಆಗುತ್ತೆ ಇದೊಂದು ರೇರಾ ಅನ್ನೋದು. ಸೊ ನೆಕ್ಸ್ಟ್ ಏನು ಅಂತಂದರೆ ಟುಡೇ ಮೋಸ್ಟ್ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಪ್ರಾಜೆಕ್ಟಲ್ಲಿ ರೇರಾ ಅನ್ನೋದು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಅಪಾರ್ಟ್ಮೆಂಟಿಗೆ ಮಾತ್ರ ರೇರಾ ಸಿಗುತ್ತಾ? ಇಲ್ಲ, ಅಪಾರ್ಟ್ಮೆಂಟ್ಗೂ ಸಿಗುತ್ತೆ, ವಿಲ್ಲಾಸ್ಗೂ ಸಿಗುತ್ತೆ ಆ್ಯಂಡ್ ಪ್ಲಾಟೆಡ್ ಡೆವಲಪ್ಮೆಂಟ್ಗೂ ಸಿಗುತ್ತೆ. ರೇರಾ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್. ಈಗ ಬಿಲ್ಡರ್ಸ್ ಬಂದ್ಬಿಟ್ಟು ಇವಾಗ ಪ್ರೀ ಲಾಂಚಲ್ಲಿ ನಾನು ಇವಾಗ 2026
ಫಾರ್ ಎಕ್ಸಾಂಪಲ್ 2026 ನಾನೊಂದು ಪ್ರಾಜೆಕ್ಟ್ನ ಬುಕ್ ಮಾಡಕ್ಕೆ ಹೋಗ್ತೀನಿ. ನಾನು ಫಸ್ಟ್ ಕೇಳಬೇಕಾಗಿರೋದು, ಸರ್ ಇದೆಲ್ಲ ಅಪ್ರೂವಲ್ ಆಗಿದೆಯಾ, ಬ್ಯಾಂಕ್ ಅಪ್ರೂವಲ್ ಇದೆಯಾ, ಸೇಟ್ ಡೀಲ್ ಬಂದಿದೆಯಾ, ಇದೆಲ್ಲ ಕಾಮನ್. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಏನೇನೆಲ್ಲ ಚೆಕ್ ಮಾಡಬೇಕು ಒಂದು ಪ್ರಾಪರ್ಟಿ ತಗೋಬೇಕಂದ್ರೆ ಅಂತ. ಸೊ ಮಸ್ಟ್ ಶುಡ್ ನಾವು ಕೇಳಬೇಕಾಗಿರೋದು ರೇರಾ ರಿಜಿಸ್ಟ್ರೇಷನ್ ಆಗಿದೆಯಾ, ರೇರಾ ಅಪ್ರೂವಲ್ ಬಂದಿದೆಯಾ, ರೇರಾ ನಂಬರ್ ಇದೆಯಾ, ಅದನ್ನು ನೀವು ಚೆಕ್ ಮಾಡಬೇಕು. ಸೊ ಏನಕ್ಕೆ ರೇರಾ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾನು ಪ್ರೀ ಲಾಂಚಲ್ಲಿ ಬುಕ್ ಮಾಡ್ತಿದ್ದೀನಿ. 2026 ನಾನು ಆಲ್ರೆಡಿ ಬುಕ್ ಮಾಡ್ತಾ ಇದ್ದೀನಿ. ಸೊ ಬುಕ್ ಮಾಡೋದ್ರಿಂದ ಕಂಪ್ಲೀಷನ್ ಯಾವಾಗ, ರೇರಾ ಆಲ್ರೆಡಿ ಕೊಟ್ಬಿಟ್ಟಿರುತ್ತೆ, ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿರುತ್ತೆ, ಇದು ನೆಕ್ಸ್ಟ್ 5 years ಒಳಗಡೆ ಹ್ಯಾಂಡ್ ಓವರ್ ಕೊಡಬೇಕು ಅಂತ. ಸೊ ಇವಾಗ ನಾನು 26 ಬುಕ್ ಮಾಡ್ತಿದ್ದೀನಿ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು 2030 ಅವ್ರು ನನಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದಕ್ಕೋಸ್ಕರ ರೇರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಏನು ಬೆನಿಫಿಟ್ಸ್ ಅಂತಂದರೆ, ರೇರಾದಲ್ಲಿ ಏನು ಬೆನಿಫಿಟ್ಸ್ ಬರುತ್ತೆ ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಏನೇ ಮಾಡಿದ್ರು, ಇವಾಗ ನಾನು G+12 ಫ್ಲೋರ್ಸ್ ಕಟ್ತಾ ಇದ್ದೀನಿ ಅಂತಂದರೆ G+12 ಫ್ಲೋರ್ಗೆ ರೇರಾ ಅಪ್ರೂವಲ್ ಬಂದಿರಬೇಕು. ಅಕಸ್ಮಾತ್ ನೀವೇನಾದರೂ 12 ಫ್ಲೋರ್ಗಿಂತ 13 ಫ್ಲೋರ್ ಕಟ್ಟಕ್ಕೆ ಹೋದರೆ ಇಮಿಡಿಯೇಟ್ ರೇರಾ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ ಇವಾಗ ಏನು ಟ್ರಾನ್ಸ್ಪರೆನ್ಸಿ ಅಂತಂದರೆ ಏನು? ಟ್ರಾನ್ಸ್ಪರೆನ್ಸಿ ಅಂದರೆ ಇವಾಗ ನಾವು ಪ್ರಾಜೆಕ್ಟ್ ಡೀಟೇಲ್ಸ್ನ ನಾವು ಹೆಂಗೆ ತಿಳ್ಕೊತೀವೋ, ಇವಾಗ ಕೆಲವ್ರು ಏನು ಮಾಡ್ತಾರೆ, ಮೇಡಮ್ ಇದು ರೇರಾ ಅಪ್ರೂವಲ್ ಇಲ್ಲ, ನೆಕ್ಸ್ಟ್ ನಮ್ಮ ರೇರಾ ಅಪ್ರೂವಲ್ ಬರುತ್ತೆ ಇನ್ 1 month 2 months ಬರುತ್ತೆ ಅಂದರೆ ದಯವಿಟ್ಟು ಯಾರು ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ಪ್ಲೀಸ್ ರೇರಾ ಅಪ್ರೂವಲ್ ಆಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಬಿಲ್ಡರ್ಸ್ ಬಂದ್ಬಿಟ್ಟು ಲೀಗಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಟ್ರಾನ್ಸ್ಪರೆನ್ಸಿ ಅಂತಂದರೆ ಬಿಲ್ಡರ್ಸ್ ಬಂದು ಲೀಗಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಕಂಪ್ಲೀಷನ್ ಪ್ರಾಜೆಕ್ಟ್ ವಿತಿನ್ ಪ್ರಾಮಿಸ್ಡ್ ಟೈಮ್ ಲೈನ್, ಅಂದರೆ ಅವ್ರೇನು ಪ್ರಾಮಿಸ್ ಮಾಡಿರ್ತಾರೋ ಅಷ್ಟರೊಳಗಡೆ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದಕ್ಕೋಸ್ಕರನೇ ರೇರಾ ಬಂದಿರೋದು. ಸೊ ಇನ್ ಕೇಸ್ ಡಿಲೇ ಆಫ್ ದ ಪ್ರಾಜೆಕ್ಟ್, ಇವಾಗ 2030 ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕಾಗಿಲ್ಲ, 2031 ಹ್ಯಾಂಡ್ ಓವರ್ ಮಾಡ್ತಾರೆ. ಅವಾಗ ನಮ್ಗೇನು ಬೆನಿಫಿಟ್ಸ್? ಆ ಗೌರ್ಮೆಂಟ್ ವ್ಯಾಲ್ಯೂ ಏನು ನಡೀತಾ ಇದೆಯೋ, ಅಲ್ಲಿ ಪ್ರೆಸೆಂಟ್ ರೆಂಟ್ ಏನು ನಡೀತಿದೆಯೋ ಆ ರೆಂಟ್ನ ನಮಗೆ ತಿಂಗಳ ಕಟ್ಕೊಂಡು ಹೋಗ್ತಾರೆ ಬಿಲ್ಡರ್ಸು. ಸೊ ಇದೊಂದು ಮೇಜರ್ ಬೆನಿಫಿಟ್. ಸೊ ಪ್ಲಾಟ್ಗೆ ಹೋಗ್ತೀರಾ, ಇವಾಗ ಮ್ಯಾಮ್ ಅಪಾರ್ಟ್ಮೆಂಟ್ ಆದರೆ ಪರವಾಗಿಲ್ಲ, ನಾನು ಪ್ಲಾಟ್ಗೆ ಹೋಗ್ಬಿಟ್ಟೆ, ಏನಿದೆ ಪ್ಲಾಟಿಗೆ ಕೂಡ ಬೆನಿಫಿಟ್ ಸೇಮ್ ಇದೆ. ಇವಾಗ ನೀವು 30-40 ತಗೋತಿದ್ದೀರಾ ಅಂತಂದರೆ 30-40 ಸೊ G+2 ಫ್ಲೋರ್ಸ್ G+3 ಫ್ಲೋರ್ಸ್ಗೆ ಏನೇನಿದೆಯೋ ಅದೇ ತಕ್ಕನಾಗೆ ಏನು ಅನ್ನೋದು 15-20% ಅವರು ಇಂಟ್ರೆಸ್ಟ್ ಪೇ ಮಾಡ್ಕೊಂಡು ಹೋಗ್ತಾರೆ, ಪ್ಲಾಟ್ಗಾಗಲಿ, ವಿಲ್ಲಾಗಾಗಲಿ, ಅಪಾರ್ಟ್ಮೆಂಟ್ಗಾಗಲಿ. ಸೊ ಡಿಲೇ ಆದರೆ, ಪ್ರಾಜೆಕ್ಟ್ ಇನ್ ಕೇಸ್ ಡಿಲೇ ಆದರೆ, ನೆಕ್ಸ್ಟ್ ಬಂದು ಪ್ರೊಟೆಕ್ಷನ್ ಆಫ್ ಅಗೇನೆಸ್ಟ್ ಫಂಡ್. ಸೊ ಪ್ರೊಟೆಕ್ಷನ್ ಆಫ್ ಅಗೇನೆಸ್ಟ್ ಫ್ರಾಡ್ ಅಂದರೆ ಬಿಲ್ಡರ್ಸ್ ಕೆನಾಟ್ ಮೇಕ್ ಅ ಫಾಲ್ಸ್ ಅಡ್ಮಿನಿಸ್ಟ್ರೇಷನ್. ಯಾವುದೇ ಥರ ಫಾಲ್ಸ್ ಇನ್ಫಾರ್ಮೇಷನ್ ಕೊಡಕ್ಕೆ ಆಗೋದಿಲ್ಲ ರೇರಾ ಬಂದಾದ್ಮೇಲೆ ಬಿಲ್ಡರ್ಸ್ ಕಡೆಯಿಂದ. ಮೇಜರ್ಲಿ ಇವಾಗ ಯಾರೂ ಕೂಡ ಫಾಲ್ಸ್ ಇನ್ಫಾರ್ಮೇಷನ್ ಯಾವ ಬಿಲ್ಡರ್ಸು ಪಾಸ್ ಮಾಡ್ತಿಲ್ಲ ಕಸ್ಟಮರ್ಸ್ಗೆ. ಇದು ರೇರಾ ರಿಜಿಸ್ಟ್ರೇಷನ್ ಆಗಿರೋ ಪ್ರಾಜೆಕ್ಟು 2030 ಕೊಡಬೇಕು, ನಾವು ಕೊಡಲೇಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿ ಅವ್ರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ತುಂಬ ಕಮ್ಮಿ ಇವಾಗ ಫಾಲ್ಸ್ ಇನ್ಫಾರ್ಮೇಷನ್ ಆಗಿರೋ. ಇನ್ ಕೇಸ್ 2-3 months ಆರ್ 6 months 1 year ಲೇಟ್ ಆಗಿರೋ ಉಂಟು, ಬಟ್ ಬೇಗನೆ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿನಾನ್ಷಿಯಲ್ ಸೆಕ್ಯೂರಿಟಿ. ಸೊ ಫಿನಾನ್ಷಿಯಲ್ ಸೆಕ್ಯೂರಿಟಿ ರೇರಾ ರಿಜಿಸ್ಟ್ರೇಷನ್ ಆದರೆ ಇಮಿಡಿಯೇಟ್ ಲೋನ್ ಸ್ಯಾಂಕ್ಷನ್ಸ್ ಆಗ್ತಾ ಹೋಗುತ್ತೆ ಬಿಲ್ಡರ್ಸ್ಗೆ. ಅದೊಂದೇ ಅಲ್ಲ, ಕಲೆಕ್ಷನ್ ಬೈ ಬಿಲ್ಡರ್ಸ್ ಮಸ್ಟ್ ಬಿ ಯೂಸ್ಡ್ ಓನ್ಲಿ ಸ್ಪೆಸಿಫಿಕ್ ಪ್ರಾಜೆಕ್ಟ್. ಅಂದರೆ ಇವಾಗ ಮೇಜರ್ ಪ್ರೊಟೆಕ್ಷನ್ ಆಫ್ ದ ಮನಿ ಅಂದರೆ ಕಲೆಕ್ಟೆಡ್ ಫ್ರಮ್ ಬಿಲ್ಡರ್ಸ್. ಇವಾಗ ನಾನು ಈ ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಅದು ಸ್ಲ್ಯಾಬ್ ಹೆಂಗೆ ಹೋಗುತ್ತೋ ಅದ್ರ ಮೇಲೆ ನಾವು ಪೇಮೆಂಟ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ G+2 ಫ್ಲೋರ್ವರೆಗೂ ನಾವು ಆಲ್ರೆಡಿ ಅಡ್ವಾನ್ಸು 10% ಪೇಮೆಂಟ್ ಮಾಡಿಬಿಟ್ಟಿರ್ತೀವಿ. ನೆಕ್ಸ್ಟು ಇನ್ ಕೇಸ್ ಇದು ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲ ಇದ್ರೆ, ಸೊ ನೆಕ್ಸ್ಟ್ ಬಂದು 5th ಫ್ಲೋರ್ಗೆ ಒಂದು ಪೇಮೆಂಟ್ ರಿಲೀಸ್ ಆಗಬೇಕು ನಮ್ಮ ಕಡೆಯಿಂದ ಬಿಲ್ಡರ್ಸ್ಗೆ. 7th ಫ್ಲೋರ್ಗೆ ಒಂದು ಪೇಮೆಂಟ್ ರಿಲೀಸ್ ಮಾಡಿ 20%, 30%, 40% ಅನ್ನೋದನ್ನ ಕಂಪ್ಲೀಟ್ 3 years or 5 years ಏನು ಕ್ರೈಟೇರಿಯಾ ಇರುತ್ತೋ ಅವ್ರ ಬಿಲ್ಡರ್ಸ್ ಕೊಡಬೇಕು ಅನ್ನೋದ್ರಲ್ಲಿ, ಆ ಕ್ರೈಟೇರಿಯಾ ಒಳಗಡೆ ಅವರು ಆ ಪೇಮೆಂಟ್ನ 100% ತಗೊತಾರೆ ಬಿಕಾಸ್ ಆಫ್ ರೇರಾ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೇಂಟ್ ರಿಸಾಲ್ಯೂಷನ್. ಅಂದರೆ ಇವಾಗ ಏನಾದರೂ ನಿಮಗೆ 2 years ಹ್ಯಾಂಡ್ ಓವರ್ ಮಾಡಿಲ್ಲ, ನೀವು 6 months ಆದ್ರೂ ನೆಕ್ಸ್ಟ್ 6 month ನೀವು ಲೈಕ್
ಹೋಯ್ತು, ಈ 2 years ಅಲ್ಲಿ ಆಗ್ಲಿಲ್ಲ ಮ್ಯಾಮ್, ನೆಕ್ಸ್ಟ್ 6 month ಅಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ಅಂತ ಅಂದಾಗ, ನೆಕ್ಸ್ಟ್ 6 month ಅಲ್ಲೂ ಅವ್ರು ಹ್ಯಾಂಡ್ ಓವರ್ ಮಾಡಕ್ ಆಗ್ದಿರಾ ಅಂದ್ರೆ ಮೇಕ್ ಶೋರ್ ನೀವು ಆರಾಮ್ಸೆ ಯಾವ್ದೇ ಗವರ್ಮೆಂಟ್ ಇದಕ್ಕೆ ಹೋಗಿ, ಯಾವ್ದೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರೇಸ್ ಮಾಡ್ಬೋದು ಅಗೇನ್ಸ್ಟ್ ಆ ಬಿಲ್ಡರ್ಸ್ ಮೇಲೆ. ಯಾರು ತುಂಬಾ ಡಿಲೇ ಮಾಡ್ತಾ ಇದ್ದಾರೆ, 2 years ಆದ್ರೂ ಕೊಟ್ಟಿಲ್ಲ, 2 yearsಗೆ ರೇರಾ ಅಪ್ರೂವಲ್ ಆಗಿದ್ರು 2 years ಒಳಗಡೆ ನಾವು ಪ್ರಾಜೆಕ್ಟ್ ಕೊಟ್ಟಿಲ್ಲ, ನೆಕ್ಸ್ಟ್ ಕೊಡ್ಬೇಕು ಅಂತಂದ್ರೆ ನೀವು ಆರಾಮ್ಸೆ ಹೋಗಿ ಕಂಪ್ಲೇಂಟ್ನ ಫೈಲ್ ಮಾಡ್ಬೋದು ಯಾವುದೇ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ. ಸೊ ಇದು ಕಂಪ್ಲೀಟ್ 100% ನಿಮಗೆ ಗೌರ್ಮೆಂಟ್ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ. ಹೋಗಿ ನಾವು ಬಿಲ್ಡರ್ಸ್ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ರೇರಾ ಅನ್ನೋದ್ರ ಮೇಲೆ ಅಲ್ವಾ. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ನಿಮ್ಗೆ ಮೇಜರ್ ಒಂದು ಹೇಳಬೇಕು. ಸೊ ರೇರಾ ಬಂದ್ಬಿಟ್ಟು ನಿಮ್ಗೆ ಹೌ ಟು ವೆರಿಫೈ ದ ರೇರಾ ಅನ್ನೋದು ಒಂದಿರುತ್ತೆ. ನೀವು ಹೆಂಗ್ ವೆರಿಫೈ ಮಾಡ್ಬೋದು ರೇರಾನ? ವಿಸಿಟ್ ಯುವರ್ ಸ್ಟೇಟ್ ಅಫಿಷಿಯಲ್ ರೇರಾ ವೆಬ್ಸೈಟ್. ಆ ವೆಬ್ಸೈಟ್ನ ನಾನು ನಿಮಗೆ ಲಿಂಕ್ ಕೆಳಗಡೆ ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಅಲ್ಲಿ ಹೋಗಿ ಪ್ರಾಜೆಕ್ಟ್ ನೇಮ್ ಇಲ್ಲ ಪ್ರಾಜೆಕ್ಟ್ ಲೊಕೇಶನ್ ಇಲ್ಲ ಪ್ರಾಜೆಕ್ಟ್ ನೇಮ್, ಬಿಲ್ಡರ್ಸ್ ನೇಮ್ ಇಲ್ಲ ಅಂತಂದ್ರೆ ರೇರಾ ನಂಬರ್ ಅನ್ನೋದು ಬಂದಿರುತ್ತೆ. ಇವಾಗ ರೇರಾ ರಿಜಿಸ್ಟ್ರೇಷನ್ ಆಗಿರೋ ಪ್ರಾಜೆಕ್ಟ್ಗೆ ರೇರಾ ನಂಬರ್ ಅನ್ನೋದು ಬಂದಿರುತ್ತೆ. PK ಇಂದ ಸ್ಟಾರ್ಟ್ ಆಗಿರುತ್ತೆ, P ಇಂದ ಸ್ಟಾರ್ಟ್ ಆಗಿರುತ್ತೆ ರೇರಾ ನಂಬರ್. ಸೊ ಅದನ್ನ ನೀವು ತಗೊಂಡು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ರೇರಾ ವೆಬ್ಸೈಟ್ ಅಲ್ಲಿ ನೀವು ಆರಾಮ್ಸೆ ಇದು ಅಪ್ರೂವಲ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನೀವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೆಕ್ ದ ಪ್ರಾಜೆಕ್ಟ್ ಡೀಟೇಲ್ಸ್. ಸೊ ಪ್ರಾಜೆಕ್ಟ್ ಡೀಟೇಲ್ಸ್ನ ನೀವು ಹೆಂಗ್ ಚೆಕ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಲೇಔಟ್ ಪ್ಲಾನ್ ಬಂದಿದ್ಯಾ, ಸೊ ಬಿಲ್ಡರ್ಸ್ ಇನ್ಫಾರ್ಮೇಶನ್ ಇದೆಯಾ, ಪ್ರಾಜೆಕ್ಟ್ ಕಂಪ್ಲೀಷನ್ ಡೇಟ್ ಇದೆಯಾ. ಸೊ ಇದೆಲ್ಲ ನೀವು ತಿಳ್ಕೊಬೇಕಾಗತ್ತೆ. ಪ್ರಾಜೆಕ್ಟ್ ಅಂದ್ರೆ ರಿಜಿಸ್ಟ್ರೇಷನ್ ಸ್ಟೇಟಸ್ ಏನು ಅಂದ್ರೆ, ಈಗ ಹೇಳಿದ್ದಾರೆ ಕೆಲವು ಬಿಲ್ಡರ್ಸು ಈಗ ಲಾಂಚ್ ಮಾಡಿಬಿಟ್ಟಿರುತ್ತೆ, US ಸ್ಟೇಜಲ್ಲಿ ಇರುತ್ತೆ ಪ್ರಾಜೆಕ್ಟ್. ನೆಕ್ಸ್ಟ್ 2 months ಅಲ್ಲಿ ರೇರಾ ಬರುತ್ತೆ ಮ್ಯಾಮ್, ನೀವು ಬುಕ್ ಮಾಡ್ಕೊಳ್ಳಿ, ರೇರಾ ಬಂದಿಷ್ಟೊತ್ತನೇ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ 200-300 rupees ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ದಯವಿಟ್ಟು ಯಾರು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ರೇರಾ ರಿಜಿಸ್ಟ್ರೇಷನ್ ಇದ್ರೆ ಅದು ನಿಮ್ಗೊಂದ್ಸರ ಸೆಕ್ಯೂರ್ ಇದ್ರೇನೆ ನೀವು ಪ್ರಾಪರ್ಟಿನ ತಗೊಳ್ಳಿ ಅಂತ ನಾನು ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಅಪ್ರೂವಲ್ಸ್ ಏನಿದೆ ಈ ಪ್ರಾಜೆಕ್ಟ್ಗೆ, ಯಾವ ಅಪ್ರೂವಲ್ ಬಂದಿದೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಸೊ ಪ್ರಾಜೆಕ್ಟ್ ಸ್ಟೇಟಸ್ ಏನು, ಲೇಔಟ್ ಪ್ಲಾನ್ ಇದೆಯಾ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನು, ಸೊ ರಿಜಿಸ್ಟ್ರೇಷನ್ ಆಗಿದೆಯಾ, ರೇರಾ ರಿಜಿಸ್ಟ್ರೇಷನ್ ಆಗಿದೆಯಾ, ಬಿಲ್ಡರ್ಸ್ ಇನ್ಫಾರ್ಮೇಶನ್ ಮಸ್ಟ್ ಅಂಡ್ ಶುಡ್ ನೀವು ತಗೊಳ್ಳೇಬೇಕು. ಯಾವುದೇ ಪ್ರಾಪರ್ಟಿ ತಗೊಳಕ್ ಹೋದ್ರು, ಚಿಕ್ಕ ಬಿಲ್ಡರ್ಸ್ ಆಗಲಿ, A grade ಬಿಲ್ಡರ್ಸ್ ಆಗಲಿ, B grade ಬಿಲ್ಡರ್ಸ್ ಆಗಲಿ, C ಆಗಲಿ, ಯಾವುದೇ ಬಿಲ್ಡರ್ಸ್ ಹೋದ್ರು ಫಸ್ಟ್ ಬಿಲ್ಡರ್ಸ್ ಬಗ್ಗೆ ನಾವು ಇನ್ಫಾರ್ಮೇಶನ್ ತಗೋಬೇಕು. ಇವ್ರು ಎಷ್ಟು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ಪ್ರಾಜೆಕ್ಟ್ ಕರೆಕ್ಟಾಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಆಸ್ ಪರ್ ರೇರಾ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಸೊ ಇವಾಗ ಹೆಂಗೆ ವೆರಿಫೈ ಮಾಡೋದು ರೇರಾನ ನಾವು ಯಾವ ವೆಬ್ಸೈಟಲ್ಲಿ ಹಾಕ್ಬೋದು ಅನ್ನೋದೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಸೊ ಇನ್ನೊಂದು ಮೈನ್ ಕಾಮನ್ ಇದೇನು ಅಂತಂದ್ರೆ ಮೆತ್ಸ್ ಬಗ್ಗೆ. ಇವಾಗ ಮೆತ್ಸ್ ಅಂದ್ರೆ ಏನು ಅಬೌಟ್ ರೇರಾ, ತುಂಬಾ ಜನ ಫೇಕ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅಂದ್ರೆ ಮೆತ್ ಊಹಿಸ್ಕೊಂಡು ಹೇಳೋದು ಅವೆಲ್ಲ ಈ ರೇರಾದಲ್ಲಿ ನಡೆಯಲ್ಲ. ಏನು ಅಂತಂದ್ರೆ ರೇರಾ ಗ್ಯಾರಂಟೆಡ್ ಪ್ರಾಪರ್ಟಿ ಪ್ರೈಸ್ ಅಪ್ರಿಷಿಯೇಷನ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸುಳ್ಳು. ಯಾವುದೇ ಕಾರಣಕ್ಕೂ ರೇರಾ ಇರೋದ್ರಿಂದ ಪ್ರೈಸ್ ಅಪ್ರಿಷಿಯೇಷನ್ ಅಂತೂ ಆಗದೇ ಇಲ್ಲ. ರೇರಾ ಎನ್ಕೇಸ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ದ ಬಯರ್ಸ್ ಪ್ರೊಟೆಕ್ಷನ್, ಬಟ್ ಇಟ್ ಈಸ್ ನಾಟ್ ಅ ಗ್ಯಾರಂಟೆಡ್ ಪ್ರಾಫಿಟ್. ಅದು ಇದರಿಂದ ಯಾವುದೇ ಥರ ನಿಮಗೆ ಬೆನಿಫಿಟ್ ಅನ್ನೋದು ಬರುತ್ತೆ ಅಂದರೆ ಸೆಕ್ಯೂರ್ ಮಾಡ್ಕೋಬೋದು ಅಷ್ಟೇ ಹೊರತು ಇದರಿಂದ ನಿಮಗೆ ಪ್ರೈಸಸ್ ಜಾಸ್ತಿ ಆಗೋದು, ಅಪ್ರಿಷಿಯೇಷನ್ ಸಿಗೋದು ಅನ್ನೋದೆಲ್ಲ ಸುಳ್ಳು. ರೇರಾದಲ್ಲಿ ಈ ಥರ ಯಾವುದು ಬರಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಮೇನ್ ಇದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒನ್ಲಿ ಅಪಾರ್ಟ್ಮೆಂಟ್ ನೀಡೋ ರೇರಾ. ನಾನು ಹಾಗೆ ಹೇಳ್ದಂಗೆ ಅಪಾರ್ಟ್ಮೆಂಟಿಗೆ ಮಾತ್ರನೇ ರೇರಾ ಇರೋದಿಲ್ಲ. ಪ್ಲಾಟು, ವಿಲ್ಲಾ, ಕಮರ್ಷಿಯಲ್ ಏನೇ ತಗೊಂಡ್ರು ರೇರಾ ಅನ್ನೋದು ಖಂಡಿತವಾಗ್ಲೂ ಅಪ್ರೂವಲ್ ಇದ್ದೇ ಇರುತ್ತೆ. ಓಕೆನಾ? ಸೊ ಮೆನಿ ಪ್ಲಾಟೆಡ್ ಡೆವಲಪ್ಮೆಂಟ್ ಆ್ಯಂಡ್ ವಿಲ್ಲಾಸ್ ಆಲ್ಸೋ ಕಮ್ ಅಂಡರ್ ರೇರಾ ಅಂತ ಹೇಳ್ತಾರೆ. ಖಂಡಿತ ನಿಜ, ಅಪಾರ್ಟ್ಮೆಂಟ್ ಒಂದಕ್ಕೆ ಅಲ್ಲ ರೇರಾ, ವಿಲ್ಲಾಗೂ ರೇರಾ ಅನ್ನೋದಿರುತ್ತೆ, ಪ್ಲಾಟ್ಗೂ ರೇರಾ ಅನ್ನೋದಿರುತ್ತೆ. ಓಕೆನಾ? ಸೊ ಪ್ಲಾಟ್ಗೆ ಏನಕ್ಕೆ ರೇರಾ ಮ್ಯಾಮ್, ಅಪಾರ್ಟ್ಮೆಂಟ್ಗೆ ಮಾತ್ರ ಹ್ಯಾಂಡ್ ಓವರ್ ಅಲ್ವಾ? ಪ್ಲಾಟ್ ಕೂಡ ಪ್ರೀ ಲಾಂಚಲ್ಲಿ ಸೆಲ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಈಗ ಬರೀ ಖಾಲಿ ಜಾಗ ತೋರಿಸ್ಬಿಟ್ಟು ಇಲ್ಲ ವಿಲ್ಲಾ ಇದು 30-40 ಸೈಟು ಇವೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ, ರೋಡ್ ಎಲ್ಲ ಮಾಡ್ಕೊಡ್ತೀವಿ, 18 months ಮಾಡ್ಕೊಟ್ಬಿಡ್ತೀವಿ, 20 months
ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದಕ್ಕೂ ರೇರಾ ಅಪ್ರೂವಲ್ ಇರುತ್ತೆ. ಈಗ 2026 ಸಪೋಸಲ್ಲಿ ಒಂದು ಖಾಲಿ ಜಾಗ ತೋರಿಸ್ಬಿಟ್ಟು ರೇರಾ ಅಪ್ರೂವಲ್ ಆಗಿದೆ ಮ್ಯಾಮ್, ನೀವು ಆರಾಮ್ಸೆ ಇನ್ವೆಸ್ಟ್ ಮಾಡ್ಬೋದು. 2029 ಇದು ಫುಲ್ ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ, ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂದವಾಗ ರೇರಾ ಅಪ್ರೂವಲ್ ಆಗಿದ್ರೆ ನೀವು ಆರಾಮ್ಸೆ ಇನ್ವೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೇರಾ ಎನಿಮಿಟೆಂಟ್ ಆಫ್ ರಿಸ್ಕ್ ಅಂತ ಕೇಳ್ತಾರೆ. ರೇರಾ ಎಂತ ರಿಸ್ಕ್ ಅನ್ನೋದು ಏನೂ ಇಲ್ಲ, ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ. 2016 ಆಲ್ರೆಡಿ ಅಪ್ರೂವಲ್ ಆಗಿದೆ. ಸೊ ಬಯರ್ ಶುಡ್ ಸ್ಟಿಲ್ ವೆರಿಫೈ ಲೀಗಲ್ ಡಾಕ್ಯುಮೆಂಟ್ಸ್. ರೇರಾ ಅಪ್ರೂವಲ್ ಆಗಿಶ್ವತ್ತನೇ ನೀವು ಪ್ರಾಜೆಕ್ಟ್ ಎಲ್ಲ ಚೆನ್ನಾಗಿದೆ, ಪ್ರಾಜೆಕ್ಟ್ಗೆಲ್ಲ ನಮಗೆ ಓಕೆ ನಾನು ಇನ್ವೆಸ್ಟ್ ಮಾಡ್ಬಿಡ್ಬೋದು ರೇರಾ ಇದೆಯಲ್ಲ ಅಂದರೆ ಸುಳ್ಳು. ಸ್ಟಿಲ್ ನೀವು ಲೀಗಲ್ ವೆರಿಫಿಕೇಶನ್ ಅನ್ನೋದನ್ನ ನೀವು ಮಾಡಲೇಬೇಕು. ಬಿಕಾಸ್ ರೇರಾ ಒಂದು ಅಪ್ರೂವಲ್ ಅಷ್ಟೇ ಫ್ರಮ್ ಗೌರ್ಮೆಂಟ್. ಇಷ್ಟು ವರ್ಷದಲ್ಲಿ ನೀನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಒಂದು ಅಪ್ರೂವಲ್ ತಗೊಂಡಿರ್ತಾರೆ. ಸ್ಟಿಲ್ ರೇರಾ ಅಪ್ರೂವಲ್ ತಗೋಬೇಕಾದ್ರೆ ಅವರೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದೇ ತಗೊಳ್ಳೋದು. ಬಟ್ ಸ್ಟಿಲ್ ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ರೇರಾ ರಿಜಿಸ್ಟ್ರೇಷನ್ ಆಗಿದ್ರು ನಾವು ಸ್ಟಿಲ್ ಲೀಗಲ್ ವೆರಿಫಿಕೇಶನ್ ಅನ್ನೋದನ್ನ ಮಸ್ಟ್ ಅಂಡ್ ಶುಡ್ ಮಾಡಬೇಕು. ಲೊಕೇಶನ್ ಅಡ್ವಾಂಟೇಜ್ ನೋಡಬೇಕು ಆ್ಯಂಡ್ ಬಿಲ್ಡರ್ಸ್ ರೆಪ್ಯುಟೇಷನ್ ಅನ್ನೋದು ನೋಡಬೇಕು. ಇಲ್ಲಿಂದ ಎಲ್ಲೋ ಒಂದು ಹೊಸೂರು ರೋಡ್ ಒಳಗಡೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅಲ್ಲೂ ರೇರಾ ಸಿಗುತ್ತೆ, ಹಂಗಾರೆ ತಗೊಂಡ್ಬಿಡ್ತೀರಾ? ಇಲ್ಲ. ರೇರಾ ರಿಜಿಸ್ಟ್ರೇಷನ್ ಆಗಿದ್ರು ನೀವು ಅಪ್ರಿಷಿಯೇಷನ್ ನೋಡ್ಬೇಕು. ಫಸ್ಟು ನಿಯರ್ ಬೈ ಕಾಲೇಜಸ್ ಇದೆಯಾ, ನಿಯರ್ ಬೈ ಸ್ಕೂಲ್ಸ್ ಇದೆಯಾ, ನೆಕ್ಸ್ಟ್ ಅಪ್ರಿಷಿಯೇಷನ್ ಏನಿದೆ, ರೋಡ್ಸ್ ಹೆಂಗ್ ಬರ್ತಾ ಇದೆ, ಕಮ್ಯುನಿಟಿ ಹೇಗಿದೆ, ಮೆಟ್ರೋ ಸ್ಟೇಷನ್ ಇದೆಯಾ, ಬಸ್ ಫೆಸಿಲಿಟೀಸ್ ಇದೆಯಾ, ಹಾಸ್ಪಿಟಲೈಸೇಷನ್ ಇದೆಯಾ, ಇವೆಲ್ಲ ನೀವು ಚೆಕ್ ಮಾಡಬೇಕು ಮೇಜರ್. ನೆಕ್ಸ್ಟ್ ಬಂದು ಬಿಲ್ಡರ್ಸ್ ರೆಪ್ಯುಟೇಷನ್ ಬಗ್ಗೆ ನೀವು ಚೆಕ್ ಮಾಡಬೇಕು. ಬಿಲ್ಡರ್ಸ್ ಹೇಗೆ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಎಷ್ಟು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಬಿಲ್ಡರ್ಸ್ ಆಗಿದ್ದಾರೆ, ರೀಸೆಂಟ್ ಬಿಲ್ಡರ್ಸಾ, ತುಂಬಾ ವರ್ಷದಿಂದ ಮಾಡ್ತಿದ್ದಾರೆ, ಎಷ್ಟು ಜನ ಸ್ಕ್ವೇರ್ ಫೀಟ್ ತಗೊಂಡಿದ್ದಾರೆ, ಅವ್ರ ವೆಬ್ಸೈಟ್ ಅಲ್ಲಿ ರಿವ್ಯೂ ನೋಡೋದು ಎಲ್ಲ ನಾವು ರಿಸರ್ಚ್ ಮಾಡಿನೇ ಪ್ರಾಜೆಕ್ಟ್ ನ ತಗೋಬೇಕು. ಓಕೆನಾ? ಸೊ ಇವಾಗ ಬಂದ್ಬಿಟ್ಟು ಇಷ್ಟೆಲ್ಲ ನೀವು ತಿಳ್ಕೊಂಡ್ರಿ. ಕನ್ಕ್ಲೂಷನ್ಸ್ ಇರುತ್ತೆ ಇನ್ನ ಅಲ್ವಾ? ಕನ್ಕ್ಲೂಷನ್ ಅನ್ನೋದು ಇದ್ದೇ ಇರುತ್ತೆ. ಕನ್ಕ್ಲೂಷನ್ ಅಂದ್ರೆ ಏನು? ಕನ್ಕ್ಲೂಷನ್ ಅಂದ್ರೆ ರೇರಾ ಇಸ್ ನಾಟ್ one of the most important protection available in the property buyer today. ರೇರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಪರ್ಟಿ ಬೈಯರ್ಗೆ. ಸೊ ಇವಾಗ ಫಸ್ಟ್ ಇಂದ ನೀವು ಯಾರು ವಿಡಿಯೋ ನೋಡ್ತಾ ಇರ್ತೀರಾ, ರೇರಾ ಏನಕ್ಕೆ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಾ. ಮತ್ತೆ ಬೇಕಾದ್ರೆ ನಾನು ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಇದ್ರ ಬಗ್ಗೆ ನನಗೆ ಡೌಟ್ ಇದೆ, ಇದ್ರ ಬಗ್ಗೆ ನಂಗೆ ತಿಳ್ಕೊಳ್ಳಿಲ್ಲ, ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನಾನು ಮತ್ತೆ ಕ್ಲಿಯರ್ ಆಗಿ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಓಕೆನಾ? ಕನ್ಕ್ಲೂಷನ್ಸ್ ಬೇಡ, ಕನ್ಕ್ಲೂಷನ್ಸ್ ಇದ್ದೇ ಇರುತ್ತೆ. ರೇರಾ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುತ್ತೆ ಇವಾಗಿನ ಪ್ರಾಪರ್ಟಿ ತಗೋಬೇಕು ಅಂತಂದ್ರೆ. ಸೊ ನೋಡಿದ್ರಲ್ಲ ಇವತ್ತಿನ ವಾಟ್ ಈಸ್ ರೇರಾ, ರೇರಾ ಬಗ್ಗೆ ಹೆಂಗೆ ನಾವು ತಿಳ್ಕೊಳ್ಳೋದು, ಯಾವ ಥರ ವೆರಿಫೈ ಮಾಡೋದು, ಏನೇನೆಲ್ಲ ಬೆನಿಫಿಟ್ಸ್ ಅನ್ನೋದನ್ನ. ಸೊ ಇದೇ ಥರ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಬೇಕು ಅಂದರೆ ಇದೇ ಥರ ದಯವಿಟ್ಟು ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದ್ರ ರಿಯಲ್ ಎಸ್ಟೇಟ್ ಬಗ್ಗೆ ಇನ್ನು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಟು ಬಾಯ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಗುಡ್ ನೈಟ್. ಬಾಯ್ ಬಾಯ್.